Hi students, hope you all doing well. Today we'll start a new chapter, networking concepts. In these networking concepts, we'll get two 1 mark questions, one 2 mark questions, one 5 mark question. Totally a 9 marks chapter. What is computer network? A computer network or a simple network is an interconnection of two or more computers that are able to exchange the information. When two or more computers get connected for the purpose of communication, we're going to transfer the data, we're going to receive the data. So we have one more definition here. More than one computer interconnected through a communication medium for information interchange is called a computer network. Okay, so what is the purpose of connecting two computers or two or more computers ಅಂತಂದ್ರೆ for the purpose of exchanging the information, exchanging the resources, sharing the data. ಅಂದರೆ ಒಂದು ಕಂಪ್ಯೂಟರಿಂದ ಇನ್ನೊಂದು ಕಂಪ್ಯೂಟರ್ಗೆ ನಾವು ಡೇಟಾನ ಟ್ರಾನ್ಸ್ಫರ್ ಮಾಡಬೇಕು ಅಥವಾ ಒಂದು ಕಂಪ್ಯೂಟರಿಂದ ಇನ್ನೊಂದು ಕಂಪ್ಯೂಟರ್ಗೆ ಡೇಟಾನ ರಿಸೀವ್ ಮಾಡ್ಕೋಬೇಕು ಅಂತಂದರೆ ದಟ್ ಕಂಪ್ಯೂಟರ್ಸ್ ಮಸ್ಟ್ ಬಿ ಕನೆಕ್ಟೆಡ್ ಥ್ರೂ ಎ ನೆಟ್ವರ್ಕ್. ಓಕೆ, so we have advantages as well as disadvantages. So we'll see the advantages. We can share the resources such as printers and scanners. Okay, resources means here again devices ಅಂತಲೇ ಹೇಳ್ಬೋದು. So we can share the devices like printers and scanners. Okay, ಯಾವುದೋ ನಾವು ಇಂಟರ್ನೆಟ್ ಸೆಂಟರ್ಗೆ ಹೋದಾಗ ಯಾವುದೋ ಒಂದು ಮೇನ್ ಕಂಪ್ಯೂಟರ್ಗೆ ಪ್ರಿಂಟರನ್ನು ಸ್ಕ್ಯಾನರನ್ನು ಫಿಕ್ಸ್ ಮಾಡಿರ್ತಾನೆ. ಸೊ ಆ ಪ್ರಿಂಟರನ್ನು ಸ್ಕ್ಯಾನರ್ಸನ್ನು ಎಂಟೈರ್ ಬೇರೆ ಅದರ್ ಸಿಸ್ಟಮ್ಸಲ್ಲಿ ಕೂಡ ಯೂಸ್ ಮಾಡ್ತಾ ಇರ್ತೀವಿ. ವೈ? ಬಿಕಾಸ್ ದೋಸ್ ಪ್ರಿಂಟರ್ಸ್ ಆ್ಯಂಡ್ ಸ್ಕ್ಯಾನರ್ಸ್ ಆರ್ ಕನೆಕ್ಟೆಡ್ ಟು ದ ನೆಟ್ವರ್ಕ್. ಸೊ ನೆಟ್ವರ್ಕಿಗೆ ಕನೆಕ್ಟ್ ಆಗಿರುವಂಥ ಎಲ್ಲ ಡಿವೈಸಸನ್ನು ಎಲ್ಲ ಸಿಸ್ಟಮ್ಸಲ್ಲೂ ನಾವು ಶೇರ್ ಮಾಡ್ಕೋಬೋದು. ಸೊ ವಿ ಕ್ಯಾನ್ ಆಲ್ಸೋ ಶೇರ್ the data and also access the files from any machine. That machine must be connected to the network. So ಕನೆಕ್ಟ್ ಆಗಿರುವಂಥ ಎಲ್ಲ ಡಿವೈಸಸನ್ನು, ಎಲ್ಲ ಡೇಟಾನ ಸೊ ನಾವು ಟ್ರಾನ್ಸ್ಫರು ಮಾಡ್ಬೋದು, ರಿಸೀವ್ ಮಾಡ್ಬೋದು. ಸೊ ವಿ ಕ್ಯಾನ್ ಆಲ್ಸೋ ಆಕ್ಸೆಸ್ ದ ಫೈಲ್ಸ್. ಓಕೆ, ಆಕ್ಸೆಸಿಂಗ್ ದ ಫೈಲ್ಸ್ ಯಾವುದೋ ಒಂದು ಸಿಸ್ಟಮಲ್ಲಿ ಇತ್ತು ಅಂತಂದರೆ ಆ ಸಿಸ್ಟಮಿಂದ ನಾವು ಫೈಲ್ಸನ್ನು ಆಕ್ಸೆಸ್ ಮಾಡ್ಬೋದು, ಆ ಸಿಸ್ಟಮ್ಗೆ ನಾವು ಫೈಲ್ಸನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಈವನ್ ಸಾಫ್ಟ್ವೇರ್ಸ್ ಕ್ಯಾನ್ ಬಿ ಇನ್ಸ್ಟಾಲ್ಡ್ ಆನ್ ಸರ್ವರ್ ಇನ್ಸ್ಟೆಡ್ ಆಫ್ ಈಚ್ ಮಷಿನ್. ಸೊ ಸರ್ವರಲ್ಲಿ ನಾವು ಸಾಫ್ಟ್ವೇರ್ಸನ್ನು ಇನ್ಸ್ಟಾಲ್ ಮಾಡಿದರೆ ಆ ಸರ್ವರ್ಗೆ ಕನೆಕ್ಟ್ ಆಗಿರುವಂಥ ಎಲ್ಲ ಡಿವೈಸಸ್ಸಲ್ಲೂ ಆ ಸಾಫ್ಟ್ವೇರನ್ನು ನಾವು ಯೂಸ್ ಮಾಡ್ಕೋಬೋದು. ಸೊ ಇನ್ ದಟ್ ವೇ ಇಟ್ ಸೇವ್ಸ್ ದ ಕಾಸ್ಟ್. ಸೊ ನಾವು ಎಲ್ಲ ಸಿಸ್ಟಮ್ಸ್ಗೂ ಸಾಫ್ಟ್ವೇರ್ಸನ್ನು ಪರ್ಚೇಸ್ ಮಾಡಿ ಇನ್ಸ್ಟಾಲ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಸರ್ವರ್ಗೆ ಮಾತ್ರ ನಾವು ಪರ್ಚೇಸ್ ಮಾಡಿ ಇನ್ಸ್ಟಾಲ್ ಮಾಡಿದ್ದೀವಿ ಅಂತಂದರೆ ಸೊ ಆ ಸರ್ವರಿಂದ ಎಲ್ಲ ಸಿಸ್ಟಮ್ಸ್ಗೂ ನಾವು ಶೇರ್ ಮಾಡ್ತಾ ಹೋಗ್ಬೋದು. ಸೊ it can communicate with each others via email or chatting. So you might know about the email. ಸೊ ಇಮೇಲಿಂದ ನಾವು ಡೇಟಾನ ಟ್ರಾನ್ಸ್ಫರ್ ಮಾಡ್ಬೋದು, ರಿಸೀವ್ ಮಾಡ್ಕೋಬೋದು, ಚಾಟ್ ಮಾಡ್ಬೋದು. ಈವನ್ nowadays we can make a video calls also. ಸೊ ವಿಡಿಯೋ ಕಾಲ್ಸ್ ಕೂಡ ಮಾಡ್ತಾ ಇದ್ದೀವಿ. ಸೊ ಆಲ್ ದೀಸ್ ಆರ್ ದ ಅಡ್ವಾಂಟೇಜಸ್. We can share the resources, we can share the data, we can access the files, we can also share the softwares when that software installed in the server. So in this way we can save the cost. So even we can communicate with each other via email or chatting. These are the advantages.
So when it comes to the disadvantages, ಎಕ್ಸ್ಪೆನ್ಸಿವ್ ಸೆಟಪ್ ಆ್ಯಂಡ್ ಅನ್ಸೆಕ್ಯೂರ್. ಸೊ ಸೆಟಪ್ ಇಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ. ಒಂದು ಸರ್ವರನ್ನು ಇನ್ಸ್ಟಾಲ್ ಮಾಡಬೇಕಂದ್ರೆ ತುಂಬ ಮೆಮೊರಿ ಬೇಕಾಗುತ್ತೆ, ತುಂಬ ರ್ಯಾಮ್ ಪವರ್ ಬೇಕಾಗುತ್ತೆ. ಸೊ ಹಾಗಾಗಿ ಎಕ್ಸ್ಪೆನ್ಸ್ ಆಗಿರುತ್ತೆ. ಸೊ ಈವನ್ ವೈಲ್ ಟ್ರಾನ್ಸ್ಫರಿಂಗ್ ದ ಡೇಟಾ ವಿ ಕಾಂಟ್ ಸೇ ಇಟ್ ಈಸ್ ಸೆಕ್ಯೂರ್ಡ್. ಸೊ ಮೇ ಬಿ ಲೀಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅನ್ಸೆಕ್ಯೂರ್ ಅಂತಲೂ ಹೇಳ್ತಾ ಇರ್ತೀವಿ. ಸೊ ರ್ಯಾಪಿಡ್ ಸ್ಪ್ರೆಡ್ ಆಫ್ ಕಂಪ್ಯೂಟರ್ ವೈರಸ್. ಓಕೆ, ರ್ಯಾಪಿಡ್ ಸ್ಪ್ರೆಡ್ ಆಫ್ ಕಂಪ್ಯೂಟರ್ ವೈರಸ್ ಕೂಡ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ. ನೀವು ಮೋಸ್ಟ್ಲಿ ಗಮನಿಸಿರ್ತೀರ, ಇಂಟರ್ನೆಟ್ ಸೆಂಟರಲ್ಲಿ ನಾವು ಪೆನ್ ಡ್ರೈವ್ ಅಥವಾ ಯಾವುದಾದ್ರೂ ಮೆಮೊರಿ ಡಿವೈಸಸನ್ನು ಇನ್ಸರ್ಟ್ ಮಾಡಿದಾಗ ಆ ಮೆಮೊರಿ ಡಿವೈಸಸ್ಸಿಂದ ಆ ಕಂಪ್ಯೂಟರ್ಗಾಗಲಿ, ಆ ಕಂಪ್ಯೂಟರಿಂದ ಆ ಡಿವೈಸಸ್ಗಾಗಲಿ ವೈರಸ್ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಡಿಪೆಂಡ್ಸ್ ಆನ್ ದ ಮೇನ್ ಫೈಲ್ ಸರ್ವರ್. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಆಗಲೇ ಹೇಳ್ತಾ ಇದ್ವಿ, ಸಾಫ್ಟ್ವೇರ್ಸನ್ನು ಯಾವುದಾದ್ರೂ ಒಂದು ಸರ್ವರಲ್ಲಿ ಇನ್ಸ್ಟಾಲ್ ಮಾಡಿ ಆ ಸರ್ವರಿಂದ ಎಲ್ಲ ಸಿಸ್ಟಮ್ಸ್ಗೂ ನಾವು ಸಾಫ್ಟ್ವೇರ್ಸನ್ನು ಶೇರ್ ಮಾಡ್ಕೋತಾ ಇದ್ವಿ ಅಂತ ಹೇಳ್ತಾ ಇದ್ವಿ. ಸೊ ಸಪೋಸ್ ಆ ಸರ್ವರ್ ಏನಾದರೂ ಫೇಲ್ ಆಯಿತು ಅಂತಂದರೆ, ಸೊ ಎಂಟೈರ್ ನೆಟ್ವರ್ಕ್ ಏನಾಗುತ್ತೆ, ಫೇಲ್ ಆಗುತ್ತೆ. ವಿ ಕಾಂಟ್ ಟ್ರಾನ್ಸ್ಫರ್ ದ ಡೇಟಾ, ಈವನ್ ವಿ ಕಾಂಟ್ ರಿಸೀವ್ ದ ಡೇಟಾ ಅಟ್ ದ ಟೈಮ್. ಓಕೆ, ಸೊ ದೀಸ್ ಆರ್ ದ ಡಿಸಡ್ವಾಂಟೇಜಸ್. ಎಕ್ಸ್ಪೆನ್ಸಿವ್ ಸೆಟಪ್, ಅನ್ಸೆಕ್ಯೂರ್ ಆಗಿರುತ್ತೆ, ವೈರಸ್ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಫೈಲ್ ಸರ್ವರ್ ಅಥವಾ ಮೇನ್ ಸರ್ವರ್ ಏನಾದರೂ ಫೇಲ್ ಆಯಿತು ಅಂತಂದರೆ ಎಂಟೈರ್ ನೆಟ್ವರ್ಕ್ಗೆ ಫೇಲ್ ಆಗುತ್ತೆ. ನೆಕ್ಸ್ಟ್, networking goals or purpose of networking. So we have four networking goals. One is resource sharing, reliability, cost factor, communication medium. So resource sharing, as its name indicates, the main aim is to make all the programs as well as the data as well as the peripherals or devices makes available to anyone on the network. ಅಂದರೆ ನೆಟ್ವರ್ಕಿಗೆ ಕನೆಕ್ಟ್ ಆಗಿರುವಂಥ ಎಲ್ಲ ಡಿವೈಸಸ್ಗೆ ಪ್ರೋಗ್ರಾಮ್ಸು, ಡೇಟಾ ಆ್ಯಸ್ ವೆಲ್ ಆಸ್ ದ ಡಿವೈಸಸ್ಸನ್ನು ಶೇರ್ ಮಾಡಿಕೊಳ್ಳಿಕ್ಕೆ ನೆಟ್ವರ್ಕಿಂಗ್ ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ all these devices, all these programs, whatever the data stored in the devices which are connected to the network can be shared from one device into another device. Okay. Reliability. A file can have copies on two or more different machines, so if any one of them is unavailable, the other copies could be used. ಸಪೋಸ್ ಯಾವುದಾದ್ರೂ ಒಂದು ಸಿಸ್ಟಮ್ ಅಲ್ಲಿ ಡೇಟಾ ಏನಾದರೂ ಲಾಸ್ ಆಗುತ್ತೆ, ಡೇಟಾ ಏನಾದರೂ ಡಿಲೀಟ್ ಆಗುತ್ತೆ ಅಂತಂದರೆ, ಸೊ ಆ ಸಿಸ್ಟಮ್ ಏನಾದರೂ ನೆಟ್ವರ್ಕಿಗೆ ಕನೆಕ್ಟ್ ಆಗಿದ್ದರೆ ಇನ್ನೊಂದು ಸಿಸ್ಟಮಿಂದ ಆ ಎಲ್ಲ ಲಾಸ್ ಆಗಿರುವಂಥ ಡೇಟಾಸನ್ನು ನಾವು ಕಾಪಿ ಮಾಡ್ಕೋಬೋದು. ಕಾಸ್ಟ್ ಫ್ಯಾಕ್ಟರ್. ಪರ್ಸನಲ್ ಕಂಪ್ಯೂಟರ್ಸ್ ಹ್ಯಾವ್ ಬೆಟರ್ ಪ್ರೈಸ್ ಆರ್ ಪರ್ಫಾರ್ಮೆನ್ಸ್ ರೇಷೋ ದ್ಯಾನ್ ಮೈಕ್ರೋ ಕಂಪ್ಯೂಟರ್ಸ್. ಸೊ ಇಲ್ಲಿ ಪರ್ಸನಲ್ ಕಂಪ್ಯೂಟರ್ಸನ್ನು ಯೂಶುವಲಿ ನೆಟ್ವರ್ಕಿಗೆ ಕನೆಕ್ಟ್ ಮಾಡ್ತಾ ಇರ್ತೀವಿ. ಸೊ ಯಾವಾಗ ನೆಟ್ವರ್ಕಿಗೆ ಕನೆಕ್ಟ್ ಮಾಡ್ತೀವೋ ಆವಾಗ ಡೇಟಾ ಆ್ಯಸ್ ವೆಲ್ ಆಸ್ ದ ಡಿವೈಸಸನ್ನು ಶೇರ್ ಮಾಡ್ಕೋತಾ ಇರ್ತೀವಿ. ಹಾಗಾಗಿ ಇಲ್ಲಿ ಕಾಸ್ಟ್ ಫ್ಯಾಕ್ಟರ್. ಇಲ್ಲಿ ಒಂದೊಂದು ಸಿಸ್ಟಮ್ಗೆ ಒಂದೊಂದು ಪ್ರಿಂಟರು, ಒಂದೊಂದು ಸಿಸ್ಟಮ್ಗೆ ಒಂದೊಂದು ಸ್ಕ್ಯಾನರ್ ನೆಸೆಸಿಟಿ ಇರೋದಿಲ್ಲ. ಒಂದು ಪ್ರಿಂಟರ್ ಅಥವಾ ಒಂದು ಸ್ಕ್ಯಾನರಿಂದ ಎಲ್ಲ ಸಿಸ್ಟಮ್ಗೂ ಕನೆಕ್ಟ್ ಮಾಡ್ತಾ ಹೋಗ್ತೀವಿ, ಅಥವಾ ಒಂದೇ ಪ್ರಿಂಟರನ್ನು ಎಲ್ಲ ಸಿಸ್ಟಮ್ಸ್ಗೂ ಯೂಸ್ ಮಾಡ್ಕೊತಾ ಹೋಗ್ತೀವಿ. ಸೊ ಹಾಗಾಗಿ ಕಾಸ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ದೆನ್ ಕಮ್ಯುನಿಕೇಷನ್ ಮೀಡಿಯಮ್. ದ ಚೇಂಜಸ್ ಅಟ್ ಒನ್ ಎಂಡ್ ಕ್ಯಾನ್ ಬಿ ಇಮಿಡಿಯೇಟ್ಲಿ ನೋಟಿಸ್ಡ್. ಸೊ ಯಾವುದಾದ್ರೂ 2 ಅಥವಾ 3 ಸಿಸ್ಟಮ್ಸ್ ಏನಾದರೂ ಕನೆಕ್ಟ್ ಆಗಿದೆ ಅಂತಂದರೆ, ಯಾವುದಾದ್ರೂ ಒಂದು ಸಿಸ್ಟಮಲ್ಲಿ ನಾವು ಏನಾದರೂ ಚೇಂಜಸ್ ಮಾಡ್ತೀವಿ ಅಂತಂದರೆ, ಏನಾದರೂ ಎಡಿಟ್ ಮಾಡ್ತೀವಿ ಅಂತಂದರೆ, ದಟ್ ಚೇಂಜಸ್ ವಿಲ್ ಬಿ ರಿಫ್ಲೆಕ್ಟೆಡ್ ಇನ್ ಅದರ್ ಸಿಸ್ಟಮ್ಸ್ ಆಲ್ಸೋ. ಸೊ ಈ ರೀತಿಯಾಗಿ ದ ಮೇನ್ ಪರ್ಪಸ್ ಆಫ್ ನೆಟ್ವರ್ಕಿಂಗ್ ಅಂತೇಳಿ ಹೇಳ್ತಾ ಇರ್ತೀವಿ. ವೆರಿ ಇಂಪಾರ್ಟೆಂಟ್ ಫಾರ್ 3 marks: ರಿಸೋರ್ಸ್ ಶೇರಿಂಗ್, ರಿಲಯಬಿಲಿಟಿ, ಕಾಸ್ಟ್ ಫ್ಯಾಕ್ಟರ್, ಕಮ್ಯುನಿಕೇಷನ್ ಮೀಡಿಯಮ್. ದೆನ್ ನೀಡ್ ಆಫ್ ನೆಟ್ವರ್ಕಿಂಗ್, ನೆಸೆಸಿಟಿ ಆಫ್ ನೆಟ್ವರ್ಕಿಂಗ್.
So, uh, for the purpose of file sharing, for the purpose of print sharing, for the purpose of remote access, for the purpose of communication, for the purpose of sharing the data. So these are the main purpose of networking ಅಂತೇಳಿ ಹೇಳ್ತಾ ಇರ್ತೀವಿ. ಯಾಕೆ ವಾಟ್ ಈಸ್ ದ ನೆಸೆಸಿಟಿ ಆಫ್ ಕನೆಕ್ಟಿಂಗ್ ದ ಡಿವೈಸಸ್ ಇನ್ ಟು ದ ನೆಟ್ವರ್ಕ್ ಅಂತಂದರೆ, ಸೊ just for the purpose of file sharing, so we can share the files easily. We can share the printer also. We can access the remote computers also. ಯಾವುದೋ ಒಂದು ರಿಮೋಟ್ ಏರಿಯಾದಲ್ಲಿದ್ರೂ ಆ ಸಿಸ್ಟಮ್ ಏನಾದರೂ ಕನೆಕ್ಟ್ ಆಗಿತ್ತು ಅಂತಂದರೆ, ಸೊ ಆ ಸಿಸ್ಟಮನ್ನು ಕೂಡ ನಾವು ಇಲ್ಲಿಂದನೇ ಆಕ್ಸೆಸ್ ಮಾಡ್ತಾ ಹೋಗ್ತೀವಿ. ಸೊ ಇಮೇಲ್ ಟೂಲ್ಸ್ ಫಾರ್ ದ ಕಮ್ಯುನಿಕೇಷನ್ ಪರ್ಪಸ್ಗೆ ಅಂತ ಹೇಳ್ತಾ ಇದ್ವಿ. ವಿ ಕ್ಯಾನ್ ಸೆಂಡ್ ದ ಡೇಟಾ, ವಿ ಕ್ಯಾನ್ ರಿಸೀವ್ ದ ಡೇಟಾ, ಈವನ್ ವಿ ಕ್ಯಾನ್ ಚಾಟ್. ಸೊ ಇವೆಲ್ಲನೂ ಇಮೇಲ್ ಮುಖಾಂತರನೂ ಕೂಡ ನಾವು ಮಾಡ್ತಾ ಇರ್ತೀವಿ. ಶೇರಿಂಗ್ ದ ಡೇಟಾಬೇಸ್ ಟು ಮಲ್ಟಿಪಲ್ ಯೂಸರ್ಸ್ ಅಟ್ ದ ಸೇಮ್ ಟೈಮ್. ಸೊ ಎಂಟೈರ್ ಡೇಟಾಬೇಸನ್ನು ಕೂಡ ಅಟ್ ಎ ಟೈಮೇ ಸೈಮಲ್ಟೇನಿಯಸ್ ಆಗಿ ಶೇರ್ ಮಾಡ್ಕೊತಾ ಹೋಗ್ಬೋದು. ಸೊ ದೀಸ್ ಆರ್ ದ ನೀಡ್ ಆಫ್ ನೆಟ್ವರ್ಕಿಂಗ್. ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ 2 marks. Then ARPANET. ಸೊ ಯೂಶಲಿ 1 markಗೆ ಎಕ್ಸ್ಪ್ಯಾನ್ಷನ್ ಕೇಳ್ತಾ ಇರ್ತಾನೆ, ಎಕ್ಸ್ಪ್ಯಾಂಡ್ ARPANET ಅಂಥೇಳಿ. ದ ಅಡ್ವಾನ್ಸ್ಡ್ ರಿಸರ್ಚ್ ಪ್ರಾಜೆಕ್ಟ್ಸ್ ಏಜೆನ್ಸಿ ನೆಟ್ವರ್ಕ್. The Advanced Research Projects Agency Network was one of the world's first operational packet switching networks. So packet switching ಅನ್ನು ಇಂಪ್ಲಿಮೆಂಟ್ ಮಾಡಿದ್ದು this ARPANET, Advanced Research Projects Agency Network. It was the first network to implement TCP/IP. TCP/IP ಅನ್ನು ಇಂಪ್ಲಿಮೆಂಟ್ ಮಾಡಿದ್ದ ನೆಟ್ವರ್ಕ್ ಯಾವುದು ಅಂತಂದರೆ ARPANET, first network which implements the TCP/IP, Transfer Control Protocol, Internet Protocol. Transfer Control Protocol, Internet Protocol ಅನ್ನು ಫಸ್ಟ್ ಇಂಪ್ಲಿಮೆಂಟ್ ಮಾಡಿದ್ದು ARPANET. So it was initially funded by ARPA in the US. ಸೊ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ ಆ್ಯಕ್ಚುಲಿ ಡಿಫೆನ್ಸ್ ಫೀಲ್ಡಲ್ಲಿ ಇನಿಷಿಯೇಟ್ ಮಾಡ್ತಾರೆ ಇದನ್ನು. So very important, OSI reference model. We'll continue in the next class.